ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಈ ಡ್ರೆಸ್ನಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ಸ್. ಹೌದು, ಇವತ್ತೇನು ವಿಶೇಷ? ನೀವೇ ಹೇಳಿ ನೋಡೋಣ. ನೀನು ಹೇಳೋದು ತಾನೇ ನನಗೆ ಗೊತ್ತಾಗೋದು. ನನ್ನ ಡ್ರೆಸ್ ನೋಡಿ ಕವಿಗಳು ಇಮ್ಯಾಜಿನ್ ಮಾಡೋಕ್ಕಾಗಲಿಲ್ವಾ? ಆದರೂ ನಿನ್ನ ಬಾಯಿಂದಾನೇ ಕೇಳೋಣ ಅಂತ ಆಸೆ. ನೀವೇ ಹೇಳಿ, ನಿಮ್ಮ ಊಹೆ ಎಷ್ಟು ಕರೆಕ್ಟ್ ಆಗಿರುತ್ತೆ ಅಂತ ಪರೀಕ್ಷೆ ಮಾಡ್ದಂಗೆ ಆಗತ್ತೆ. ಇದು ನಾನು ನಿನ್ನನ್ನು ಮೊದಲನೇ ಸಲ ಭೇಟಿಯಾದಾಗ ನಾನು ಆಡಿದ ಮಾತು. ನಮಗೆ ತಿರುಗ್ತಿದ್ಯಾ? ಹಾಗೆ ಅಂದ್ಕೊಳ್ಳಿ. ಆಯಿತು, ನಾನು ಕರೆಕ್ಟಾಗೇ ಊಹಿಸ್ತೀನಿ. ಇವತ್ತು ನಿನ್ನ ಬರ್ತ್ಡೇ. ಹೇಗೆ ನೀವು ಊಹಿಸ್ತೀರಿ? ಊಹೆಗೆ ತಲೆ ಬಾಲ ಇರೋದಿಲ್ಲ. ಹೌದು, ಇವತ್ತೆಲ್ಲರೂ ಹೊರಗಡೆ ಹೋಗ್ತಿದ್ಯಾ? ಇಲ್ಲ, ಡ್ಯಾಡಿ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀನಿ. ಪರವಾಗಿಲ್ವೇ, ನಿನ್ನ ಬರ್ಡೇ ದಿನ ಏನಾದರೂ ನಿಮ್ಮ ಡ್ಯಾಡಿ ಕರೆಕ್ಟ್ ಟೈಮಿಗೆ ಬರ್ತಿದಾರಲ್ಲ? ಬರ್ತಾರೆ, ಬರಬೇಕು. ಜೊತೆಲಿ ಗಿಫ್ಟು ಸಿಗ್ಬೋದಲ್ಲ? ಮತ್ತೆ ಕೊಡಲೇಬೇಕು. ಏನು ಕೊಡ್ಬೋದು? ಅದು ಅವ್ರಿಷ್ಟ. ಡ್ಯಾಡಿ ಬಂದ್ರು. ಹಲೋ ಸೌಂದರ್ಯ. ಹಲೋ. ಒಳಗ್ ಕರಿಯಲ್ವಾ? ಬಂದಿದ್ಯಾ? ಬರ್ಬೇಡ ಅನ್ನಕ್ಕಾಗತ್ತಾ? ಯಾಕೆ, ನನ್ನ ಮೇಲೆ ಕೋಪನಾ? ಪಾಪ ಅನ್ಸತ್ತೆ. ಇವತ್ತು ಇಲ್ಲಿಗೆ ಯಾಕೆ ಬರಕ್ ಹೋದೆ? ವಿಶ್ವ ಬರಕ್ ಹೇಳ್ದ, ಅದಕ್ಕೆ ಬಂದೆ. ಇಲ್ಲಿ ಬರಕ್ ನಿಂಗೆ ನಾಚಿಕೆ ಆಗಲ್ವಾ? ನನ್ನ ಬಾಯ್ ಫ್ರೆಂಡ್ ಮನೆಗೆ ಬರಕ್ ನನ್ಗೆ ಯಾಕೆ ನಾಚಿಕೆ? ಇವನ್ ಯಾರು? ನಿನ್ ಬಾಯ್ ಫ್ರೆಂಡಾ? ಹಾಗೆ ಅನ್ಕೋ. ಹೌದು, ನಮ್ಮ ಬಗ್ಗೆ ಕೇಳಿದ್ರಿ, ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ? ನಾನು ವಿಶ್ವ ಅವ್ರ ಗರ್ಲ್ ಫ್ರೆಂಡು. ಕಾಲೇಜಲ್ಲಿ ಇವಳಿಗಿಂತ 1 ವರ್ಷ ಸೀನಿಯರು. ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಯಾರ್. ನಿನ್ನ ಫ್ರೆಂಡ್ ಅಂತ ಕರೆಯೋಕೆ ನನಗೆ ನಾಚಿಕೆ ಆಗತ್ತೆ. ಆದ್ರೆ ನನ್ಗೇನೋ ನಿನ್ನ ಫ್ರೆಂಡ್ ಅಂತ ಕರೆಯೋಕೆ ಹೆಮ್ಮೆ ಆಗುತ್ತೆ. ಅದ್ ನನ್ನ ಕರ್ಮ. ಡ್ಯಾಡಿ ಇಲ್ಲ, ಪ್ಲೀಸ್ ಗೆಟ್ ಲಾಸ್ಟ್. ಕೋಪ ಯಾಕೆ ಮಾಡ್ಕೊಳ್ತೀಯಾ? ನಾನು ನಿನ್ ತಂದೆ ಗರ್ಲ್ ಫ್ರೆಂಡ್ ಅಂದಮೇಲೆ ನಿನ್ ತಂದೆ ಕೊಡೋ ಗೌರವನ ನನಗೂ ಕೊಡ್ಲೇಬೇಕು. ನಿನಗೆ ಗೌರವ ಬೇರೆ ಕೇಡು. ಬಾಯಿ ಮುಚ್ಕೊಂಡು ಹೋಗ್ತೀಯಾ? ಈಗ ಬರ್ಬೋದು, ವೇಟ್ ಮಾಡ್ತೀನಿ. ಅರೆ, ಕೇಕ್ ಎಲ್ಲ ಇದೆ. ಇವತ್ತು ನಿನ್ನ ಬರ್ಡೇನಾ? ಹೌದು, ಇವತ್ತು ನನ್ನ ಡ್ಯಾಡಿನ ನನ್ನಿಂದ ಕಿತ್ಕೋಬೇಡ ಪ್ಲೀಸ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕೆ, ನನ್ನ ಬೆಸ್ಟ್ ವಿಶಸ್ಸು ನಿಂಗೆ ಬೇಡವಾ? ಆಯ್ತು, ಈಗಲಾದ್ರೂ ಹೋಗ್ಬೋದಲ್ಲ? ಹಲೋ. ಹಾಂ ಹೇಳಿ ಸರ್, ನಿಮಗೋಸ್ಕರನೇ ಇಲ್ಲಿ ಕಾಯ್ತಾ ಇದ್ದೀವಿ.
ಏನು ಬರೋಕ್ಕಾಗಲ್ವಾ? ನೀವು ಬರ್ತೀರಾ ಅಂತ ಸೌಂದರ್ಯ ತುಂಬಾ ಆಸೆಯಿಂದ ಕಾಯ್ತಾ ಇದ್ದಾಳೆ. ನಾನ್ ಬಂದಿದ್ದೀನಿ ಅಂತ ಹೇಳಿ. ಮಧು ಮಧು ಪ್ಲೀಸ್, ನಾನು ಮಾತಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ಸರ್ ನೀವು ಬರಲೇಬೇಕು, ಇಲ್ಲದಿದ್ರೆ ಸೌಂದರ್ಯ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾರು? ಮಧುನಾ? ಹಾಂ, ಬಂದಿದ್ದಾರೆ. ಹಲೋ ಡಾರ್ಲಿಂಗ್, ನಾನು ಇಲ್ಲಿ ನಿಮಗೆ ಕಾಯ್ತಾ ಇದ್ದೇನೆ. ಓಹ್, ನೀವು ನಮ್ಮ ಮನೇಲಿ ಕಾಯ್ತಾ ಇದ್ದೀರಾ? ಸಾರಿ, ನನಗೆ ಮನೆ ಅಂದ ತಕ್ಷಣ ನಮ್ಮ ಮನೆ ನೆನಪಾಗಲ್ಲ. ಹಾ, ಇನ್ನು ಹಾಫ್ ಆನ್ ಅವರಲ್ಲಿ ನಾನು ಅಲ್ಲಿರ್ತೀನಿ. ನಿನ್ನ ಪರವಾಗಿ ಸೌಂದರ್ಯಗೆ ನಾನೇ ವಿಶ್ ಮಾಡಿದ್ದೀನಿ. ಓಕೆ, ಬಾಯ್. ಇನ್ನು ವಿಶ್ವ ಬರೋದು ನಾಳೆ ಬೆಳಿಗ್ಗೆನೆ. ಹೇಗಿದ್ರು ಇವತ್ತು ನಿನ್ನ ಬರ್ಡೇ, ಎಂಜಾಯ್ ಯೋರ್ಸೆಲ್ಫ್. ಸೌಂದರ್ಯ, ನಿಮ್ಮ ತಂದೆ ತುಂಬ ದೂರದಲ್ಲಿದ್ದಾರೆ. ಅವ್ರ ಬಗ್ಗೆ ಭರವಸೆ ಇಟ್ಕೊಳ್ಳೋದು ತಪ್ಪು. ನೋಡಿದ್ರ ನನ್ನ ಪರಿಸ್ಥಿತಿನ? ಬದುಕಿರ್ಬೇಕು ಅಂತ ಅನ್ಸತ್ತ? ಬದುಕು ಬೇಡ ಅನ್ಸಿದ್ರು ಸಾಯೋ ಹಕ್ಕು ನಮ್ಗಿಲ್ಲ ಸೌಂದರ್ಯ. ಹುಟ್ಟು ಹೇಗೆ ನಮ್ಮ ಕೈಲಿರಲ್ವೋ ಹಾಗೇನೆ ಸಾವು ಕೂಡ ನಮ್ಮ ಕೈಲಿರಲ್ಲ. ನಿನಗೆ ಆವತ್ತೇ ಹೇಳಿದ್ದೆ, ಜಿಗುಪ್ಸೆಗೆ ಆಯುಸ್ಸಿರಲ್ಲ ಅಂತ. ಇವತ್ತಾಗಿದ್ದು ನಾಳೆ ಮರ್ತು ಬಿಡ್ತೀವಿ. ಅದಕ್ಕೆ ಕಮ್, ಲೆಟ್ ಸೆಲೆಬ್ರೇಟ್ ಯುವರ್ ಬರ್ತ್ಡೇ. ನನ್ಗೇನು ಬೇಡ. ಹೀಗೆ ಹೇಳಿದ್ರೆ ಹೇಗೆ? ನಿಮ್ಮ ತಂದೆ ಸ್ವಭಾವ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ನಿನ್ ತಪ್ಪಲ್ವಾ? ನನಗೆ ಯಾರು ಇಲ್ಲ ಶ್ಯಾಮ್, ನನಗೆ ಯಾರು ಇಲ್ಲ. ನಾನು ಅನಾಥೆ. ಸೌಂದರ್ಯ, ಮೊದಲು ಈ ಅನಾಥ ಪ್ರಜ್ಞೆನ ನಿನ್ನ ಮನಸ್ಸಿನಿಂದ ಕಿತ್ತಾಕು. ನಿಂಗೆ ಎಲ್ಲರೂ ಇದ್ದಾರೆ. ಬಿ ಬೋಲ್ಡ್. ಹಲೋ ಸೌಂದರ್ಯ. ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು. ಥ್ಯಾಂಕ್ಸ್. ಮಮ್ಮಿ ಎಲ್ಲಿ? ಇವತ್ತು ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ ಇತ್ತಲ್ಲ, ಎಲೆಕ್ಷನ್ ಅಂತ ಹೋಗಿದ್ದಾಳೆ. ನಾನು ಬರೋಕ್ಕಾಗಲ್ಲ, ನೀವೇ ಹೋಗಿ ಅಂತಂದ್ಲು. ಅದಕ್ಕೆ ನಾನೇ ಬಂದೆ. ಹಾ, ತಗೋ. ಅಲ್ಲಿಡಿ. ಸೌಂದರ್ಯ, ಇವರು ನಮ್ಮ ಅಮ್ಮನ ಗಂಡ, ನನ್ನ ಗಂಡ ತಂದೆ. ಏನಮ್ಮ ಹಾಗಂತೀಯ? ಬಾಯಿ ತುಂಬ ಡ್ಯಾಡಿ ಅಂತ ಕರಿಬಾರ್ದಾ? ಸಾಕು ನಿಮ್ಮಿ ಪ್ರೀತಿ ವಾತ್ಸಲ್ಯದ ನಾಟಕ. ನಿನ್ನನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಓಕೆ, ಈ ಗಿಫ್ಟನ್ನು ತಗೊಳ್ಳಲ್ವಾ? ಅಲ್ಲಿಟ್ಟು ಹೋಗಿ ಅಂತ ಹೇಳ್ದಲ್ಲ. ತಂದೆ ಮಗಳ ಮನೆಗೆ ಅಷ್ಟು ದೂರದಿಂದ ಬಂದಿದ್ದೀನಿ, ಕೂತ್ಕೊಳ್ಳಿ ಅಂತ ಒಂದು ಮಾತು ಹೇಳ್ಬಾರ್ದ? ತಂದೆ ಆದವನು ಮಗಳಿಂದ ಉಪಚಾರ ಬಯಸಲ್ಲ. ತಂದೆ ಕೊಟ್ಟು ಉಡುಗೊರೆನ ಕೈಯಿಂದನೂ ತಗೊಳ್ಳಲ್ವಾ? ಇವೆಲ್ಲ ನನ್ನನ್ನ ನಿಮ್ ಕಡೆ ಹೇಳ್ಕೊಳಕ್ ಆಡ್ತಿರೋ ನಾಟಕ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅರ್ಥ ಮಾಡ್ಕೋ ಸೌಂದರ್ಯ. ನಿನ್ನ ತಂದೆಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನನ್ನ ಮಗಳು ಅಂತ ಅಭಿಮಾನ ಪೂರ್ವಕವಾಗಿ ಒಪ್ಕೊಳ್ತೀನಿ. ಇದರಲ್ಲಿ ಯಾವ ಬೂಟಾಟಿಕೆನೂ ಇಲ್ಲ, ಯಾವ ಸ್ವಾರ್ಥನೂ ಇಲ್ಲ. ನಿನ್ನ ತಾಯಿ ನನ್ನನ್ನು ಎಷ್ಟೇ ಕೇವಲವಾಗಿ ನೋಡ್ತಾ ಇದ್ರು ಸಹ ನಾನು ಅವಳಿಗೆ ಕೊಡ್ಬೇಕಾದ ಗೌರವನ ಕೊಡ್ತಾನೆ ಇದ್ದೀನಿ. ನಿನ್ನ ಮಗಳು ಅಂತ ಒಪ್ಕೊಂಡಿದ್ದೀನಿ. ಇದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರಬೇಕಾದಂತ ಔದಾರ್ಯ ನಮ್ಮ. ನಿಮ್ ಅಭಿಮಾನ, ಗೌರವ, ಔದಾರ್ಯಕ್ಕೆ ಥ್ಯಾಂಕ್ಸ್. ಅತಿಯಾದ ವಾತ್ಸಲ್ಯ ತೋರ್ಸೋದು ಬೇಡ. ಹೇಗೂ
ನಿಮ್ಮ ಮನೆಗೆ ಬಂದು ಆಗಾಗಿರ್ತೀನಲ್ಲ, ಆಗ ಇದೇ ಪ್ರೀತಿ ಔದಾರ್ಯ ತೋರಿಸಿದ್ರೆ ಸಾಕು. ಮಮ್ಮಿಗೆ ತನ್ನ ಮಗಳಿಗಿಂತ ಸೊಸೈಟಿ ಮೀಟಿಂಗ್ಗೆ ಹೆಚ್ಚಾಗೋಯ್ತು. ಹೋಗಿ, ನನ್ನ ಮೂಡ್ ಸರಿಗಿಲ್ಲ. ಸೌಂದರ್ಯ, ತಂದೆ ಕೊಡ್ತಿರೋ ಹುಡುಗರನ್ನ ಬೇಡ ಅನ್ಬೇಡ. ಇವ್ರು ನನ್ನ ತಂದೆ ಅಲ್ಲ. ಮಲ್ತಂದೆನೋ ತಂದೆನೆ. ನನಗೆ ಹಾಗನ್ಸ್ತಿಲ್ಲ. ಹೋಗ್ಲಿ, ಒಬ್ಬ ಹಿರಿಯರು ವಾತ್ಸಲ್ಯದಿಂದ ಕೊಡ್ತಿದ್ದಾರೆ ಅನ್ಕೋ. ಪ್ಲೀಸ್. ಹಿರಿಯರಿಗೆ ಗೌರವ ಕೊಡ್ತೇನೆ, ಆಯ್ತಲ್ಲ? ನೀನ್ ಯಾರಪ್ಪ? ಶ್ಯಾಮ್, ಇವ್ರ ಫ್ರೆಂಡ್. ಬರೀ ಫ್ರೆಂಡ್, ಬೇರೇನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಿನ್ನ ಬಗ್ಗೆ ನಾನು ಅಷ್ಟು ಸಣ್ಣದಾಗಿ ಆಲೋಚನೆ ಮಾಡಲ್ಲಮ್ಮ. ಓಕೆ, ನಾನು ಇಲ್ಲಿರೋದು ನಿಮಗೆ ತೊಂದರೆ ಆಗೋದಾದ್ರೆ ನಾನು ಬರ್ತೀನಿ. ಸೌಂದರ್ಯ, ನೀನು ಇಷ್ಟು ಹೊರಟಾಗಿ ಮಾತಾಡಬಾರ್ದಾಗಿತ್ತು. ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ, ವಾತ್ಸಲ್ಯ ಇಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ. ಇದು ನಿನ್ನ ಊಹೆ ಅಷ್ಟೇ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇವತ್ತು ಮಮ್ಮಿ ಬರ್ತಾ ಇರ್ಲಿಲ್ವಾ, ಡ್ಯಾಡಿ ಬರ್ತಾ ಇರ್ಲಿಲ್ವಾ? ನಿಮ್ಮ ಡ್ಯಾಡಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವ್ರು ಏನು ಮಾಡಲಿ, ಅವ್ರು ನನ್ನ ಕೈಗೆ ಸಿಗ್ತಾ ಇಲ್ಲ. ನೀನು ಬೇಡದಿರೋದನ್ನೆಲ್ಲ ತಲೆಗೆ ಹಾಕೋಬೇಡ, ಓಕೆ? ಯಾರು ಇಲ್ದಿದ್ರೆ ಏನಾಯ್ತಂತೆ, ನಾನಿಲ್ವಾ? ನೀವಿರೋದಕ್ಕೇನೆ ನಾನೇನು ಬದುಕಿರೋದು. ನೋಡ್ತಾ ಇದ್ವಿ. ಅಕ್ಕ ಓಡಾಡ್ತಾ ಇದ್ಲು, ಒಬ್ಳೇ ಮಾತಾಡ್ತಾ ಇದ್ಲು, ಅದಕ್ಕೆ ನೋಡ್ತಾ ಇದ್ವಿ. ಈಗ ತುಂಬಾ ದಿನದಿಂದ ಅಕ್ಕ ಈ ಕಡೆ ಆ ಕಡೆ ಓಡಾಡ್ತಾನೆ ಇರ್ತಾಳೆ. ಯಾವ್ದೋ ಫೋಟೋ ನೋಡು ಅಳ್ತಾಳೆ. ನಿನ್ಗಿದೆಲ್ಲ ಹೇಳ್ಬೇಕಂತ ಇದ್ವಿ, ಆದ್ರೆ ಮೊದ್ಲು ತಾತನ್ಗೆ ಹೇಳೋಣ ಅಂತ. ತಾತನ್ಗೆ ನೀನ್ ಹೇಳ್ತೀಯ?
ಹಲೋ ಯಂಗ್ ಮ್ಯಾನ್, ಮೈ ಕಮ್ ಇನ್? ಅಪ್ಪಣೆ ಇಲ್ಲದೆ ಒಳಗೆ ಬರಬಾರ್ದು ಅಂತ ಬೋರ್ಡ್ ಏನು ಹಾಕಿಲ್ವಲ್ಲ? ಇದು ನಿಮ್ಮ ಮನೆ, ಧಾರಾಳವಾಗಿ ಬರ್ಬೋದು. ಈ ಕವಿಗಳ ಹತ್ರ ಮಾತಾಡೋದು ತುಂಬ ಕಷ್ಟ, ಯಾಕಂದರೆ ಅವ್ರ ಉತ್ತರ ಬಹಳ ಕಾವ್ಯಾತ್ಮಕವಾಗಿರುತ್ತೆ ನೋಡಿ. ನಿಮ್ಮಂಥ ಗೌರವಾನ್ವಿತರು ಆಶ್ರಯದಾತ್ರ ಹತ್ರ ಮಾತಾಡಬೇಕಂದ್ರೆ ದೊಡ್ಡ ದೊಡ್ಡ ಪದಗಳನ್ನೇ ಬಳಸಬೇಕಾಗತ್ತೆ. ನೀನೇನೋ ತಿಳ್ಕೊಂಡಿದ್ಯಾ, ಆದರೆ ನನ್ನ ಮಗಳೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲ. ಅವಳಿಗೆ ಅನುಭವ ಸ್ವಲ್ಪ ಕಮ್ಮಿ. ನಿನ್ನ ಜೊತೆ ಸೇರಿದ ಮೇಲೆ ಎಲ್ಲ ತಿಳ್ಕೊಳ್ತಾಳೆ. ಏನಿವೆ, ನಾನು ನಿನ್ನನ್ನು ವಿಚಾರಿಸ್ಕೊಳ್ಳೋಕೆ ಆಗಲಿಲ್ಲ ನೋಡು. ವಿಚಾರಿಸ್ಕೊಳ್ಳೋ ಅಂಥದ್ದು ನಾನು ಏನು ಮಾಡಿಲ್ಲ. ನೋ 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 ನೋ, ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಮೈ ಪಾಯಿಂಟ್. ನೀನು ಯಾರು, ಎಲ್ಲಿಂದ ಬಂದಿದೀಯಾ, ಎಲ್ಲಿಗೆ ಹೋಗೋ ಸಿದ್ಧತೆ, ಇಲ್ಲಿ ಯಾತಕ್ಕೋಸ್ಕರ ಬಂದಿದೀಯಾ? ಶ್ಯಾಮ್, ನನ್ನ ಮಗಳನ್ನೇನಾದರೂ ನೀನು ಲವ್ ಮಾಡೋಗಿದ್ರೆ ಜಸ್ಟ್ ಟೆಲ್ ಮೀ, ನಾನು ಮದುವೆ ಮಾಡಿಸ್ತೀನಿ. ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮಗಳ ಹತ್ರನೇ ಕೇಳ್ಬೋದಲ್ಲ? ಶ್ಯಾಮ್, ಅವಳಿಗೆ ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಗೊತ್ತಿದ್ದವ್ರು ನೀವು ಹೇಳ್ಕೊಡ್ಬೋದಲ್ಲ? ಇನ್ನೂ ಎಳಸು, ನಿಧಾನವಾಗಿ ತಿಳ್ಕೊಳ್ತಾ ಬಿಡು. ಇದಕ್ಕೆಲ್ಲ ಪರೋಕ್ಷವಾಗಿ ನೀವೇ ಕಾರಣ ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ನಾನು ಕಾರಣನಾ? ಸಲಿ, ತಂದೆ ಮನೆ ಅಂದರೆ ತಂದೆ ಮನೆ, ತಾಯಿ ಮನೆ ಅಂದರೆ ತಾಯಿ ಮನೆ, ಇಷ್ಟ ಬಂದಲ್ಲಿ ಇರ್ತಾಳೆ. ಅವಳಿಗೆ ನಾನು ಬೇಕಾದ ತಂದು ಕೊಡ್ತೀನಿ. ಶಿ ಈಸ್ ಮೈ ಓನ್ಲಿ ಡಾಟರ್. ಹಣನೂ ಅಷ್ಟೇ, ಕೊಳ್ತೋಗೋ ಅಷ್ಟಿದೆ, ನೋ ಪ್ರಾಬ್ಲಮ್. ಸರ್, ದುಡ್ಡು ಮನಃಶಾಂತಿನ ತಂದು ಕೊಡತ್ತಾ? ನೀವು ಅವಳ ತಾಯಿಗೆ ಡೈವರ್ಸ್ ಕೊಟ್ರಿ, ಇದರಿಂದ ಅವಳ ಮನಸ್ಸಿನಲ್ಲಿ ಅನಾಥ ಪ್ರಜ್ಞೆನ ಹುಟ್ಟಾಕಿದ್ದೀರ. ನೋ ನೋ, ಐ ಡೋಂಟ್ ಅಗ್ರಿ ವಿತ್ ಯು. ಇದೆಲ್ಲ ಓಲ್ಡ್ ಫ್ಯಾಷನ್, ಪೂರ್ ಸೆಂಟಿಮೆಂಟ್ಸ್. ನನಗೆ ನನ್ನ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಸೊ ಐ ಜಸ್ಟ್ ಡಿವೋರ್ಸ್ಡ್ ಹರ್. ಶ್ಯಾಮ್, ಹೆಣ್ಣಿಗೆ ಯಾವತ್ತು ಹಠ ಇರಬಾರ್ದು. ಗಂಡಿಗೆ ಅಹಂಕಾರ ಇರಬಾರ್ದು. ನಿಮ್ಮ ಫ್ರೆಂಡ್ ಬಂದು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನನ್ನ ಮಗಳು ಬಂದ್ಲು ಅಂತ ಬಾಯಿ ತುಂಬ ಹೇಳೋಕ್ಕಾಗಲ್ವಾ ಡ್ಯಾಡಿ? ಸೌಂದರ್ಯ, ಮಕ್ಕಳು ಒಂದು ವಯಸ್ಸಿಗೆ ಬಂದಮೇಲೆ ನಾವು ಅವ್ರನ್ನ ಮಕ್ಕಳ ಥರ ನೋಡಬಾರ್ದು. ವಿ ಶುಡ್ ಟ್ರೀಟ್ ದಮ್ ಆಸ್ ಫ್ರೆಂಡ್ಸ್. ಆದರೂ ಮಗಳು ಅನ್ನೋ ಮಮಕಾರ, ರಕ್ತ ಸಂಬಂಧನ ಮರೆಯೋಕ್ಕಾಗತ್ತಾ ಸರ್? ಅದೆಲ್ಲಿ ಹೋಗುತ್ತೆ, ಇದ್ದೇ ಇರುತ್ತೆ. ಶ್ಯಾಮ್, ನಿನಗಾಗಲೇ ಹೇಳಿದೆ, ನನಗೆ ಈ ತೋರಿಕೆನಲ್ಲಿ ನಂಬಿಕೆ ಇಲ್ಲ ಅಂತ. ಆದರೂ ತಂದೆ ಅನ್ನೋ ಜವಾಬ್ದಾರಿ ಇರಲೇಬೇಕಲ್ವಾ? ಅದಿದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ? ಇಲ್ಲಿ ನಿನ್ಗೇನು ಕಡಿಮೆ ಆಗಿದೆ? ನಾ ಹೇಳಿದ್ನಲ್ಲ, ಬೇಜಾರಾಗೋ ಅಷ್ಟು ದಿವಸ ಇಲ್ಲಿರು. ಇಲ್ಲಿ ಬೇಜಾರಾದ್ರೆ ನಿಮ್ಮ ಅಮ್ಮನ ಮನೆಗೆ ಹೋಗು. ಅಲ್ಲೂ ಬೇಜಾರಾದ್ರೆ ಯು ಜಸ್ಟ್ ಟೆಲ್ ಮಿ ಸೌಂದರ್ಯ, ಐ ವಿಲ್ ಗೆಟ್ ಯು ಬ್ಯೂಟಿಫುಲ್ ಹೌಸ್. ಆ ಮನೇಲಿರು, ಒಬ್ಬಳೇ ಇರು. ನಿನ್ಗೇನಾದರೂ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾ ಇದ್ರೆ ಗಂಡನ್ ಕರ್ಕೊಂಬ, ಮದುವೆ ಮಾಡಿಸ್ತೀನಿ. ಅಥವಾ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತಂದ್ರೆ ಗೋ ಹೆಡ್, ನೋ ಪ್ರಾಬ್ಲಮ್. ಏನ್ ಮಾತಾಡ್ತಾ ಇದ್ದೀರಾ ಡ್ಯಾಡಿ? ಒಬ್ಬ ತಂದೆ ಆಡೋ ಮಾತಾ ಇದು? ನಿಮ್ ಬೇಜವಾಬ್ದಾರಿ ಮಾತು ನೋಡಿ ನೋಡ್ತಾ ಇದ್ರೆ ನನಗಿಲ್ ಒಂದ್ ಕ್ಷಣ ಇರ್ಬೇಕು ಅಂತ ಅನ್ಸಲ್ಲ. ಸೌಂದರ್ಯ, ನೀನ್ ಹೇಳಿದ್ನಲ್ಲ ಅಮ್ಮನ ಮನೆಗೆ ಹೋಗು ಅಂತ, ಅದು ಕೋಪ ಯಾಕೆ ಮಾಡ್ಕೊಳ್ತೀಯಾ? ಡೋಂಟ್ ವರಿ, ಬಿ ಹ್ಯಾಪಿ. ನಾನು ಇಲ್ಲಿಂದ ಹೋಗ್ತೀನಿ. ಓಕೆ ಫೈನ್, ಹೋಗು ಅಂತ ಹೇಳಿದ್ನಲ್ಲ. ಹೋಗುವಾಗ ಜೊತೆಗೆ ಇವನು ಕರ್ಕೊಂಡು ಹೋಗ್ತೀಯೋ ಅಥವಾ ಇಲ್ಲೇ ಬಿಟ್ಟು ಹೋಗ್ತೀಯೋ? ಕರ್ಕೊಂಡು ಹೋದ್ರೂ ಪರವಾಗಿಲ್ಲ, ಬಿಟ್ಟು ಹೋದ್ರೂ ಓಕೆ. ಇವನೆಲ್ಲೂ ಹೋಗೋವನಲ್ಲ, ಮನೆ ಕಾವಲ್ಗಾಗ್ತಾನೆ. ಬಾಯ್. ಸೌಂದರ್ಯ, ರಿಲ್ಯಾಕ್ಸ್. ಇಂಥ ತಂದೆ ಜೊತೆ ನಾನು ಹೇಗಿರ್ಲಿ? ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಇಲ್ಲ ಶ್ಯಾಮ್, ನಾಳೆನೆ ನಮ್ಮ ತಾಯಿ ಮನೆಗೆ ಹೋಗೋಣ.